ಹಲೋ ಸ್ನೇಹಿತರೆ, ನಟಿ ಮಯೂರಿ ಕ್ಯಾತ್ರಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವರು ನಟಿ ಮತ್ತು ಮಾಡೆಲ್ ಕೂಡ ಹೌದು. ಕಲರ್ಸ್ ಕನ್ನಡದ ಧಾರಾವಾಹಿ ಅಶ್ವಿನಿ ನಕ್ಷತ್ರದಲ್ಲಿನ ಪಾತ್ರದಿಂದ ಎಷ್ಟೋ ಮನೆ ಮನ ತಲುಪಿದ್ರು. ಒಂದು ರೀತಿ ಮನೆ ಮಗಳು ಅಂದ್ರೂ ಕೂಡ ತಪ್ಪಾಗಲ್ಲ. ಅಶ್ವಿನಿ ನಕ್ಷತ್ರ ಸೀರಿಯಲ್ ಆದ್ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಕೃಷ್ಣ ಲೀಲಾ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ್ರು. ನಂತರ ಇಷ್ಟಕಾಮ್ಯ, ನಟರಾಜ ಸರ್ವಿಸ್ ಮತ್ತು ರುಸ್ತುಂ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಕೆಲವು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾದ ಮಯೂರಿ ಅವರು ತಮ್ಮ ಪತಿಯೊಂದಿಗೆ ಡಿವೋರ್ಸ್ ತಗೊಂಡು ತಮ್ಮ ಮಗನ ಜೊತೆ ಸಪರೇಟ್ ಆಗಿ ಇದ್ದಾರೆ. ಒಬ್ಬರೇ ಸಪರೇಟ್ ಆಗಿ ಜೀವನ ನಡೆಸ್ತಿದ್ದಾರೆ ಅನ್ನುವಂತ ಸುದ್ದಿಯೊಂದು ವೈರಲ್ ಆಗ್ತಿದೆ. ಇನ್ನು ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮಯೂರಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪತಿಯೊಂದಿಗಿನ ಎಲ್ಲಾ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಮಯೂರಿ ಅವರು ಡಿವೋರ್ಸ್ ತಗೊಂಡಿದ್ದಾರಾ? ಈ ವಿಷಯನ ಪಬ್ಲಿಕ್ ಮಾಡಿಲ್ಲ ಯಾಕೆ? ಒಂದು ವೇಳೆ ಇವರು ಡಿವೋರ್ಸ್ ತಗೊಂಡಿಲ್ಲ ಅನ್ನೋದಾದ್ರೆ ಅವರ ಗಂಡನ ಜೊತೆಗಿನ ಎಲ್ಲಾ ಫೋಟೋಸ್ ಡಿಲೀಟ್ ಮಾಡಿದ್ಯಾಕೆ? ಇವಾಗ ಒಬ್ರು ಒಂಟಿಯಾಗಿ ಇರೋದ್ಯಾಕೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ಮ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ಇಂತಹ ಊಹಾಪೋಹಗಳು, ಗಾಳಿ ಸುದ್ದಿಗಳು ಗ್ಲಾಮರ್ ಜಗತ್ತಿನಲ್ಲಿ ಮತ್ತು ಸೆಲೆಬ್ರಿಟಿಗಳ ಜೀವನದಲ್ಲಿ ಒಂದು ರೀತಿ ಕಾಮನ್ ಆಗಿದೆ. ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಗೊಂಬೆಯ ಜೊತೆಗೂ ಕೂಡ ಆಟ ಆಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾರೆ. ಹಾಗೆ ಟ್ರೋಲಿಗರ ಹಸಿವಿಗೆ ಆಹಾರವೂ ಆಗಬಹುದು. ಇನ್ನು ಸೆಲೆಬ್ರಿಟಿಗಳಿಗೆ ಮದುವೆಯಾಗಿದ್ದರಂತೂ ಮುಗಿದೇ ಹೋಯ್ತು. ಅವರು ಜೊತೆಯಲ್ಲಿ ಓಡಾಡದೇ ಇದ್ರು ಹತ್ತಾರು ಮಾತುಗಳು ಕೇಳಿ ಬರ್ತಾನೆ ಇರ್ತವೆ. ಇವರ ಸೋಷಿಯಲ್ ಮೀಡಿಯಾದ ಮೇಲೆ ಜನರ ಒಂದು ಕಣ್ಣು ಯಾವತ್ತಿಗೂ ಇದ್ದೇ ಇರುತ್ತೆ. ಇವರು ಏನ್ ಮಾಡ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಅಥವಾ ಎಲ್ಲಿಗೆ ಹೋಗಿದ್ರು, ಯಾರ ಜೊತೆ ಹೋಗಿದ್ರು, ಇವರ ಜೀವನದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕೆ ಕಾಯ್ತಿರ್ತಾರೆ. ಇನ್ನು ಸಿನಿಮಾ ಮಂದಿಗೆ ಮದುವೆ ಅಥವಾ ಪ್ರೀತಿ ಅಂದ್ರೆ ಬಟ್ಟೆ ಬದಲಿಸಿದಷ್ಟೇ ಈಸಿ ಆಗ್ಬಿಟ್ಟಿದೆ. ಹೀಗಾಗಿಯೇ ಯಾವ ಕ್ಷಣದಲ್ಲಾದ್ರೂ ಡಿವೋರ್ಸ್ ಸುದ್ದಿ ಹೊರ ಬರಬಹುದು ಅಂತ ಕಾಯುವ ಅನೇಕರು ಸೆಲೆಬ್ರಿಟಿಗಳ ಮದುವೆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಮರೆಯಾದರೆ ಸಾಕು ಡಿವೋರ್ಸ್ ವದಂತಿಯನ್ನ ಹಬ್ಬಿಸಿ ಬಿಡ್ತಾರೆ. ಸದ್ಯಕ್ಕೆ ಮಯೂರಿ ಅವರ ವಿಚಾರದಲ್ಲೂ ಕೂಡ ಇದೇ ಆಗಿದೆ. ಹೌದು, ಮಯೂರಿ ಅವರು ತಮ್ಮ ಪತಿ ಅರುಣ್ ಅವರ ಜೊತೆ ಡಿವೋರ್ಸ್ ತಗೊಂಡು ಸಪರೇಟ್ ಆಗಿ ಜೀವನ ನಡೆಸ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮಯೂರಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಫೋಟೋ ಡಿಲೀಟ್ ಆಗಿದೆ. ಹಾಗೆ ಇತ್ತೀಚೆಗೆ ಮಯೂರಿ ಹಾಗೂ ಅವರ ಮಗ ಎಲ್ಲೇ ಹೋದ್ರು ಇವರಿಬ್ರೆ ಹೋಗ್ತಾರೆ. ಆದ್ರೆ ಪತಿ ಜೊತೆ ಮಾತ್ರ ಒಂದು ವಿಡಿಯೋ ಆಗ್ಲಿ ಒಂದು ಫೋಟೋ ಆಗ್ಲಿ ಹಾಕ್ತಿಲ್ಲ. ಹಾಗಾದ್ರೆ ಇವರಿಬ್ರು ಡಿವೋರ್ಸ್ ತಗೊಂಡಿದ್ದಾರೆ, ಆದ್ರೆ ಪಬ್ಲಿಕ್ ಮುಂದೆ ತೋರಿಸ್ಕೊಳ್ತಿಲ್ಲ. ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಹಸ್ಬೆಂಡ್ ಜೊತೆ ಫೋಟೋ ಯಾಕೆ ಹಾಕ್ತಿಲ್ಲ ಅನ್ನೋಂತ ಸುದ್ದಿ ಒಂದು ಹರಿದಾಡ್ತಿದೆ. ಇನ್ನು ಈ ಡಿವೋರ್ಸ್ ಸುದ್ದಿ ಹರಿದಾಡೋ ಟೈಮಲ್ಲೇ ಸ್ವತಃ ಮಯೂರಿ ಅವರೇ ಈ ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಮೆದುಳು, ಮನಸ್ಸು, ದೇಹ ಎಲ್ಲವೂ ಚೆನ್ನಾಗಿದೆ. ನಾನು ಖುಷಿಯಾಗಿದ್ದೇನೆ. ನಾವೆಲ್ಲರೂ ಕೂಡ ಖುಷಿಯಾಗಿದ್ದೇವೆ. ಇನ್ನು ನನ್ನ ದಾಂಪತ್ಯ ಬದುಕು ಹಳಿ ತಪ್ಪಿದೆ ಅಂತ ನಾನೇನು ಬಂದು ಯಾರ ಹತ್ರ ಕೂಡ ಹೇಳ್ಕೊಂಡಿಲ್ಲ. ಜನ ಹೆಂಗೆ ಅಂದ್ರೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರು ಕೂಡ ಮಾತಾಡ್ತಾರೆ, ಒಂದು ಹೆಜ್ಜೆ ಹಿಂದೆ ಇಟ್ಟರು ಕೂಡ ಮಾತಾಡ್ತಾರೆ. ಹೀಗಾಗಿ ಅವರಿಗೆಲ್ಲ ಏನು ಹೇಳೋಕೆ ಆಗಲ್ಲ. ನಾನು ತುಂಬಾನೇ ಪಾಸಿಟಿವ್ ಪರ್ಸನ್. ಇನ್ನು ಪಬ್ಲಿಕ್ ಫಿಗರ್ ಆದ್ಮೇಲೆ ನಮ್ಮ ಜೀವನದ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ. ಹೀಗಾಗಿ ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕೆ ಕಾಯ್ತಿರ್ತಾರೆ. ಅದು ಅವರ ತಪ್ಪಲ್ಲ. ನಾನು ಯಾರ ಪರ್ಸನಲ್ ವಿಷಯಕ್ಕೂ ತಲೆ ಹಾಕಲ್ಲ. ನಾನು ಆ ತರದ ಹೆಣ್ಣು ಮಗಳಲ್ಲ. ಬೇರೆಯವರ ಸಂಸಾರದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳುವಂತ ಕುತೂಹಲ ನನಗಿಲ್ಲ. ಇನ್ನು ಕೆಲವೊಂದ್ಸಲ ರಸ್ತೆ ಮಧ್ಯೆ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಆಕ್ಸಿಡೆಂಟ್ ನೋಡ್ತೀವಿ. ಸ್ಥಳದಲ್ಲಿ ಎಷ್ಟೋ ಮಂದಿ ಸಾವನ್ನಪ್ಪುತ್ತಾರೆ. ಹಾಗೆ ಮುಂದಿನ ಕ್ಷಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೀಗಾಗಿ ಎಲ್ಲರೂ ಬೇರೆಯವರ ಜೀವನದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಬದಲು ಅವರವರ ಜೀವನದ ಬಗ್ಗೆ ಗಮನ ಕೊಟ್ಟರೆ ಬದುಕು ಚೆನ್ನಾಗಿರುತ್ತೆ. ನನ್ನ ಬದುಕು ಚೆನ್ನಾಗಿದೆ, ಬೆಳವಣಿಗೆ ಕೂಡ ಇದೆ. ನಾನಂತೂ ಖುಷಿಯಾಗಿದ್ದೇನೆ. ನನ್ನ ಮೆದುಳು, ಮನಸ್ಸು, ದೇಹ ಎಲ್ಲವೂ ಚೆನ್ನಾಗಿದೆ ಅಂತ ಮಯೂರಿ ಅವರು ಮೊದಲ ಬಾರಿಗೆ ತಮ್ಮ ಡಿವೋರ್ಸ್ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಮಯೂರಿ ಅವರ ಡಿವೋರ್ಸ್ ಸುದ್ದಿ ಒಂದು ಸುಳ್ಳು ಸುದ್ದಿ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಮಯೂರಿ ಅವರು ಈ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.